ಎಲ್ಲರಿಗೂ ನಮಸ್ಕಾರ. ಇವತ್ತು ಕೋರ್ಟ್ನ ಆರ್ಡರ್ಸ್ಗಳಲ್ಲಿ ಎಷ್ಟು ಟೈಪ್ಸ್ಗಳಿವೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಇಂಟರ್ಲೊಕ್ಯುಟರಿ ಆರ್ಡರ್ ಅಥವಾ ಇಂಟರಿಮ್ ಆರ್ಡರ್. ಒಂದು ವೇಳೆ ಯಾವುದಾದರೂ ಶೂಟ್ ಪೆಂಡಿಂಗ್ನಲ್ಲಿದ್ದರೆ, ಇನ್ನು ಆ ಕೇಸ್ ಕನ್ಕ್ಲೂಡ್ ಆಗಿಲ್ಲದೆ ಇದ್ದರೆ, ಆ ಕೇಸ್ನಲ್ಲಿರುವಂತಹ ಯಾವುದಾದರೂ ಟೆಂಪ್ರರಿ ಮ್ಯಾಟ್ರನ್ನು ಅಡ್ರೆಸ್ ಮಾಡಬೇಕು ಅಂದ್ಕೊಂಡಾಗ, ಅಥವಾ ಕೇಸನ್ನಲ್ಲಿರುವಂತಹ ಸಬ್ಜೆಕ್ಟ್ ಮ್ಯಾಟ್ರ್ ಯಥಾಸ್ಥಿತಿ ಅಂತಂದರೆ ಸ್ಟೇಟಸ್ ಕೋವನ್ನು ಪ್ರಿಸರ್ವ್ ಮಾಡಬೇಕು ಅಂದಾಗ ಕೋರ್ಟ್ ಮಾಡುವಂತಹ ಆರ್ಡರನ್ನು ಇಂಟರಿಮ್ ಆರ್ಡರ್ ಅಥವಾ ಇಂಟರ್ಲೊಕ್ಯುಟರಿ ಆರ್ಡರ್ ಅಂತೇಳಿ ಕರೆಯುತ್ತೇವೆ. ಉದಾಹರಣೆಗೆ ಟೆಂಪ್ರರಿ ಇಂಜಂಕ್ಷನನ್ನು ಗ್ರ್ಯಾಂಟ್ ಮಾಡೋದು ಅಥವಾ ಕೋರ್ಟ್ ರಿಸೀವರನ್ನು ಅಪಾಯಿಂಟ್ ಮಾಡೋದು, ಇವೆಲ್ಲ ಇಂಟರಿಮ್ ಆರ್ಡರ್ಗಳಾಗ್ತವೆ. ಎರಡನೇದಾಗಿ ಬರುವಂಥದ್ದು ಫೈನಲ್ ಆರ್ಡರ್. ಇದನ್ನು ಡಿಕ್ರಿ ಅಥವಾ ಜಜ್ಮೆಂಟ್ ಅಂತೇಳಿ ಕೂಡ ಕರೀತಾರೆ. ಇಲ್ಲಿ ಲಿಟಿಗೇಷನ್ ಎಂಡ್ ಆದಾಗ, ಅಂದರೆ ಕೇಸ್ ಕನ್ಕ್ಲೂಡ್ ಆದಾಗ, ಪಾರ್ಟೀಸ್ಗಳ ರೈಟ್ಸ್ ಮತ್ತು ಲಯಾಬಿಲಿಟೀಸ್ಗಳನ್ನು ಡಿಟರ್ಮೈನ್ ಮಾಡುವ ಸಲುವಾಗಿ ಕನ್ಕ್ಲೂಸಿವ್ ಆಗಿ ಈ ಒಂದು ಫೈನಲ್ ಆರ್ಡರ್, ಡಿಕ್ರಿ ಅಥವಾ ಜಜ್ಮೆಂಟನ್ನು ಆರ್ಡರ್ ಮಾಡಲಾಗುತ್ತೆ. ಉದಾಹರಣೆಗೆ ಡ್ಯಾಮೇಜಸ್ ಕೇಸ್ಗಳಲ್ಲಿ ಅವಾರ್ಡನ್ನು ಆರ್ಡರ್ ಮಾಡೋದು ಅಥವಾ ಯಾವುದಾದರೂ ಶೂಟನ್ನು ಡಿಸ್ಮಿಸ್ ಮಾಡೋದು, ಇದು ಫೈನಲ್ ಆರ್ಡರ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಪೋಸ್ಟ್ ಜಡ್ಜ್ಮೆಂಟ್ ಆರ್ಡರ್ ಅಥವಾ ಇದನ್ನು ಎಕ್ಸಿಕ್ಯೂಷನ್ ಆರ್ಡರ್ ಅಂತೇಳಿ ಕೂಡ ಕರೆಯಲಾಗುತ್ತೆ. ಇಲ್ಲಿ ಈ ಆರ್ಡರನ್ನು ಫೈನಲ್ ಜಡ್ಜ್ಮೆಂಟ್ ಆದಮೇಲೆ ಪಾಸ್ ಮಾಡಲಾಗುತ್ತೆ. ಫೈನಲ್ ಜಡ್ಜ್ಮೆಂಟ್ ಅಥವಾ ಡಿಕ್ರಿಯನ್ನು ಎಕ್ಸಿಕ್ಯೂಷನ್ ಅಥವಾ ಎನ್ಫೋರ್ಸ್ ಮಾಡಬೇಕು ಅಂದಾಗ ಈ ಒಂದು ಆರ್ಡರನ್ನು ಮಾಡಲಾಗುತ್ತೆ. ಉದಾಹರಣೆಗೆ ಯಾವುದಾದರೂ ಪ್ರಾಪರ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಅಥವಾ ಸೇಲ್ ಮಾಡಬೇಕು ಅಂದಾಗ, ಅಥವಾ ಯಾವುದಾದ್ರೂ ಡಿಕ್ರಿ ಅಮೌಂಟನ್ನು ರಿಕವರಿ ಮಾಡಬೇಕು ಅಂದಾಗ ಈ ಒಂದು ಆರ್ಡರನ್ನು ಮಾಡಲಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಪ್ರೊಹಿಬಿಟರಿ ಆರ್ಡರ್. ಇದು ಕಾಮನ್ ಫಾರ್ಮ್ ಆಫ್ ಇಂಜಂಕ್ಷನ್. ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಲಸವನ್ನು ಮಾಡಬಾರ್ದು ಅಂಥೇಳಿ ಆರ್ಡರ್ ಮಾಡಲಾಗುತ್ತೆ. ಅಂದರೆ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಆ್ಯಕ್ಷನ್ ಪರ್ಫಾರ್ಮ್ ಮಾಡೋದನ್ನು ರಿಸ್ಟ್ರೈನ್ ಮಾಡುತ್ತೆ. ಉದಾಹರಣೆಗೆ ಯಾವುದೋ ಒಂದು ಡಿಸ್ಪ್ಯೂಟೆಡ್ ಲ್ಯಾಂಡ್ನ ಮೇಲೆ ಕನ್ಸ್ಟ್ರಕ್ಷನ್ ಮಾಡೋದನ್ನು ನಿಲ್ಲಿಸುತ್ತದೆ ಈ ಆರ್ಡರು. ನೆಕ್ಸ್ಟ್ ಬರುವಂಥದ್ದು ಮ್ಯಾಂಡೇಟರಿ ಆರ್ಡರ್. ಈ ಒಂದು ಆರ್ಡರ್ ಪಾಸಿಟಿವ್ ಆ್ಯಕ್ಷನ್ನ ಬಗ್ಗೆ, ಅಂತಂದರೆ ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಕ್ಟನ್ನು ಅಥವಾ ಸ್ಪೆಸಿಫಿಕ್ ಆ್ಯಕ್ಷನನ್ನು ಪರ್ಫಾರ್ಮ್ ಮಾಡೋದಕ್ಕೆ ಹೇಳುವಂಥ ಆರ್ಡರ್ ಇದಾಗಿದೆ. ಉದಾಹರಣೆಗೆ ಯಾವುದೋ ಒಂದು ಈಗಾಗಲೇ ಇರುವಂತಹ ಅನ್ಆಥರೈಸ್ಡ್ ಸ್ಟ್ರಕ್ಚರನ್ನು ರಿಮೂವ್ ಮಾಡೋದಕ್ಕೆ ಮಾಡುವಂತಹ ಒಂದು ಆರ್ಡರನ್ನು ಮ್ಯಾಂಡೇಟರಿ ಆರ್ಡರ್ ಅಂತೇಳಿ ಹೇಳಲಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಎಕ್ಸ್ ಪಾರ್ಟೆ ಆರ್ಡರ್. ಇದನ್ನು ಅರ್ಜೆಂಟ್ ಕೇಸಸ್ಗಳಲ್ಲಿ ಇಮ್ಮಿಡಿಯೇಟ್ ರಿಲೀಫ್ ರಿಕ್ವೈರ್ ಇದ್ದಾಗ ಅಪೋಸಿಟ್ ಪಾರ್ಟಿಯ ಹಿಯರಿಂಗನ್ನು ಮಾಡಲಾರದೆ ಮಾಡುವಂತಹ ಒಂದು ಆರ್ಡರನ್ನು ಎಕ್ಸ್ ಪಾರ್ಟೆ ಆರ್ಡರ್ ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆಗೆ ಯಾವುದೋ ಒಂದು ಪ್ರಾಪರ್ಟಿಯನ್ನು ಈ ಲಿಟಿಗೇಷನ್ ಪೆಂಡಿಂಗ್ ಇರುವವರೆಗೆ ಮಾರಬಾರ್ದು, ಸೇಲ್ ಮಾಡಬಾರ್ದು, ಅಥವಾ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ವರೆಗೆ ಸೇಲ್ ಮಾಡಬಾರ್ದು ಅನ್ನುವಂತಹ ಕೊಡುವಂತಹ ಒಂದು ಆರ್ಡರನ್ನು ಎಕ್ಸ್ ಪಾರ್ಟೆ ಆರ್ಡರ್ ಅಂತೇಳಿ ಹೇಳಲಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಕಾನ್ಸೆಂಟ್ ಆರ್ಡರ್. ಇಲ್ಲಿ ಶೂಟ್ನಲ್ಲಿರುವಂತಹ ಪಾರ್ಟೀಸ್ಗಳು ವ್ಯಾಲಂಟರಿಯಾಗಿ ಸೆಟಲ್ಮೆಂಟ್ ಬರ್ತಾರೆ. ಆ ಸೆಟಲ್ಮೆಂಟ್ನ ಬೇಸಿಸ್ನ ಮೇಲೆ ಕೋರ್ಟ್ ಆರ್ಡರ್ ಮಾಡುತ್ತೆ. ಅದನ್ನು ಕಾನ್ಸೆಂಟ್ ಆರ್ಡರ್ ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ ಮ್ಯೂಚುವಲ್ ಕಾನ್ಸೆಂಟ್ ಡೈವರ್ಸ್ನಲ್ಲಿ ಮಾಡುವಂತಹ ಆರ್ಡರ್ ಈ ರೀತಿಯ ಒಂದು ಆರ್ಡರ್ ಆಗಿರುತ್ತೆ.